करिया जगत में निर्जन को ಹಾ ಇಲ್ಲಿ ಏನ್ ಹೇಳಿದ್ರು ನೋಡ್ರಿ ಅಂದ್ರೆ ಕೋಪದಿಂದ ಪಾರು ಮಾಡ್ತಕ್ಕಂತ ಕೋಪತಿ ತುಮಗಿ ಕಾರಣವ ನೀವೊಬ್ಬರು ಏನಾಗಿದ್ರಿ ಮೇಲೆ ಎತ್ತೋರಿದ್ದೀರಿ, ಬೇರೆ ಯಾರು ಸಹ ಎತ್ತೋರಿಲ್ಲ ಪ್ರಭು. ಸಂಸಾರದಲ್ಲಿ ದುಃಖದಲ್ಲಿ ಮುಳುಗಿರತಕ್ಕಂತ ಸಂಸಾರ ದುಃಖಮಯ, ಶರೀರ ರೋಗಮಯವಾದಂತದಿದೆ. ಅಂತ ದುಃಖದಲ್ಲಿರತಕ್ಕಂತ ಸುಖಿ ಸಂಸಾರಿ ಜೀವಿಗಳನ್ನ ಯಾರು ಮೇಲೆ ತೋರಿದ್ದಾರೆ? ಜಿನೇಂದ್ರ ಭಗವಂತರು. ಯಾರಿದ್ದಾರೆ? ಜಿನೇಂದ್ರ ಭಗವಂತರು ಹೇಳಿದಂತ ಧರ್ಮ ಆ ಜೀವಿಯನ್ನ ಮೇಲೆ ಎತ್ತುವಂತಿದೆ. ಕೋಪದಿಂದ ದೀನ ದಯಾಲ ಅನಾಥಪತಿ, ದೀನನಾದಂತ ಹಾಗೆ ದೀನರಾಗಿರುವಂತವರು, ಹಾಗೆ ದಯಾ ಮಾಡುವಂತ ಅನಾಥಪತಿ, ನಾಥರಾಗಿದ್ದೀರಿ ನೀವು, ಪತಿಯಾಗಿದ್ದೀರಿ ಪ್ರಭು. ಆತ್ಮಗುಣ ಭಂಡಾರ, ಹೇ ಪ್ರಭು ಎಂತ ನಿಮ್ಮ ಆತ್ಮಗುಣ ಭಂಡಾರ ಇದೆ ನಿಮ್ಮದು. ನೀವು ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ, ಎಲ್ಲ ಜೀವಿಗಳ ದುಃಖವನ್ನ ದೂರ ಮಾಡುವಂತಹ ಭಾವದೊಂದಿಗೆ ಸಂಸಾರದಲ್ಲಿ ಜೀವಿಗಳು ಒಬ್ಬರನ್ನು ಈರ್ಷ್ಯವನ್ನು ಪಡ್ತಾ ಇರ್ತಾರೆ. ಒಬ್ಬರ ಹೆಸರು ಮೇಲೆ ಇರ್ತಾ ಇದೆ, ಯಾರಿಗಾರು ಸನ್ಮಾನ ಮಾಡ್ತಾ ಇದ್ದಾರೆ, ಯಾರ್ದೋ ಹೆಸರನ್ನ ಇಲ್ಲಿ ಮೈಕದಲ್ಲಿ ಕರೆದ್ರು, ಮಂಚಲ್ಲಿ ಕರೆದ್ರು ಅಂದ್ರೆ ಇನ್ನೊಬ್ಬರಿಗೆ 108 ಜನ ಬಂದಷ್ಟು ವೇದ ಆಗ್ತದೆ. ಇನ್ನೇ ಯಾರಾದ್ರೂ ಪ್ರಶಸ್ತ ಮಾಡಿದ್ರೆ ಅಂದ್ರೆ ಅವರಿಗೆ ಏನಾಗ್ತದೆ? ಬಹಳ ಪೀಡ ಆಗ್ತದೆ, ವೇದನ ಆಗ್ತದೆ. ಬೇರೆಯವರನ್ನ ಒಳ್ಳೆಯದನ್ನ ನೋಡ್ಲಿಕ್ಕೆ ಆಗಲ್ಲ. ಆದ್ರೆ ಹೇ ಭಗವಾನ್, ನೀವೆಂತ ಗುಣ ಭಂಡಾರವನ್ನು ಒಳ್ಳೆಯವರಿದ್ದೀರಿ ಪ್ರಭು. ಅಂದ್ರೆ ಎಲ್ಲ ಜೀವಿಗಳನ್ನ ಸಂಸಾರದ ಮಾಡತಕ್ಕಂತ ತಮ್ಮ ಸಮನಾಗಿ ಮಾಡತಕ್ಕಂತ ಧರ್ಮದ ಬೋಧನೆಯನ್ನು ಮಾಡೋರಿದ್ದೀರಿ. ಆತ್ಮ ಗುಣ ಭಂಡಾರ, ಗುಣಗಳ ಭಂಡಾರವಿದ್ದೀರಿ ಪ್ರಭು. ಏನಿದ್ದೀರಿ ನೀವು? ಗುಣಗಳ ಭಂಡಾರವಾಗಿದ್ದೀರಿ. ಹಾಗಾದ್ರೆ ಪ್ರಭು ನಾವೆಲ್ಲ ಅವಗುಣಗಳನ್ನು ಉಳ್ಳವರಿದ್ದೀವಿ, ನೀವು ಗುಣ ಭಂಡಾರ ಆಗಿದ್ದೀರಿ ಪ್ರಭು. ಚಿದಾನಂದ ನಿರ್ಮಲ ಕಿಯೋ ದೋಯ ಕರ್ಮ ರಜಮೈ, ಚಿದಾ ಆನಂದ ನಿರ್ಮಲಕಿಯೋ, ಹಾಗೆ ಚಿದಾನಂದರಾದಂಥವರು ಅಂದ್ರೆ ಆನಂದಿತರಾದಂಥವರು, ನಿರ್ಮಲರಾದಂಥವರು ಅಂದ್ರೆ ಮಲ ರಹಿತರಾದಂಥವರು, ಕಿಯೋ ಅಂದ್ರೆ ಮಲಗಳನ್ನ ನಿರ್ಮಲರಾಗಿ ಮಾಡಿರಿ, ಮಲರಹಿತರಾಗಿ. ದೋಯೋ ಕರ್ಮ ರಜಮೈ, ಹೇ ಭಗವಾನ್ ನಮ್ಮ ಕರ್ಮದ ರಜವನೇನಾಗಲಿ ತೊಳೆದು ಹೋಗ್ಲಿ, ಕರ್ಮ ರಜ ತೊಳೆದು ಹೋಗ್ಲಿ ಪ್ರಭು. ಕರ್ಮ ರಜಮೈ ಮೈಲಿ ಸರಳ ಕರೆಯ ಜಗತ್ ಮೇ, ಸರಳ ಕಿಯ ಜಗತ್ತಿನಲ್ಲಿ ಜಿನೇಂದ್ರ ಭಗವಂತರು ಹೇಳಿದಂತ ಧರ್ಮ ಎಷ್ಟು ಸರಳವಾದಂತದಿದೆ. ಹಾಗೆ ಎಲ್ಲಾ ಜೀವಿಗಳು ಪಾಲನೆ ಮಾಡುವುದಕ್ಕೆ ಅನುಕೂಲವಾಗತಕ್ಕಂತ ಧರ್ಮವಿದೆ. ಜಿನ ಧರ್ಮ ಒಂದೇ, ಜಿನೇಂದ್ರ ಭಗವಂತರು ಒಬ್ಬರೇ. ಶಕ್ತಿ ಇದ್ದಷ್ಟು ತ್ಯಾಗವನ್ನು ಮಾಡ್ರಿ, ಶಕ್ತಿ ಇದ್ದಷ್ಟು ಪೂಜೆಯನ್ನು ಮಾಡ್ರಿ, ಶಕ್ತಿ ಇದ್ದಷ್ಟು ತಪಸ್ಸನ್ನು ಮಾಡ್ರಿ, ಶಕ್ತಿ ಇದ್ದಷ್ಟು ದಾನವನ್ನು ಮಾಡ್ರಿ. ಭಯ್ಯಾಚಾರ ಆಮೇಲೆ ಉಪದೇಶಿಸ್ಕೊಡ್ರಿ, ಆಮೇಲೆ ಕೊಡ್ರಿ, ಆಮೇಲೆ ನಾವು ಹೋದ್ರೆ ನೀವು ಉಪದೇಶಿಸ್ಕೊಡ್ರಿ. ನಿಮ್ಗೆ ಕಲ್ಸೋದಿತ್ತು, ನಿಮಗೆ ಕ್ಲಾಸ್ ಇತ್ತು, ಆಮೇಲೆ ನೀವು ಕಲ್ಸೋದಿಲ್ಲ. ಹಾಗೆ ಈಗ ಏನಾದ್ರು ಮಾಡ್ರಿ, ಕೂತ್ಕೊಂಡು ಕೇಳ್ರಿ. ಹಾ ನೋಡ್ರಿ, ಸರಳ ತೆರೆಯ ಜಗತ್ತು ಮೇ, ಏನ್ ಮಾಡಿದ ಜಗತ್ತಿನಲ್ಲಿ ಈ ಭಗವಾನ್ ಎಷ್ಟು ಸರಳವಾದಂಥದ್ದು ನೀವು ಹೇಳಿದಂತ ಧರ್ಮ. ಜಿನ ಧರ್ಮ ಒಂದೇ ಹೇಳ್ತದೆ, ಬೇರೆ ಯಾವುದ ಜೀವ ಧರ್ಮದಷ್ಟು ಸರಳವಾದಂತ ಧರ್ಮ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಬಂಧುಗಳೇ. ನೀವೆಲ್ಲ ತಿಳ್ಕೊಂಡ್ರಿ ಜೈನ ಧರ್ಮಕ್ಕೆ ಕಠಿಣ 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 ಅಂತೇಳಿ ಕಠಿಣ ಮಾಡಿಟ್ಟಿದ್ರಿ. ಜೈನ ಧರ್ಮ ಬಹಳ ಸರಳವಾಗಿದೆ. ಹಾಗೆ ಏನ್ ಹೇಳಿದ್ರೆ ಜೈ ಜಿನೇಂದ್ರ ಭಗವಾನ್, ಸರಳವಾಗಿ ನೀವು ಎಲ್ಲರಿಗೂ ಸಹ ತಾವು ಕಠೋರವಾದ ಧರ್ಮಾಚರಣೆಯನ್ನು ಮಾಡಿದ್ರಿ, ಘನಘೋರ ತಪಸ್ಯವನ್ನು ಮಾಡಿದ್ರಿ, ಯಾವುದೇ ಸಂಯುತ ಮಾಡಿಕೊಳ್ಳಿಲ್ಲ. ಹಾಗೇನೆ
ಘನಘೋರ ತಪಸ್ಸೆ ಮಾಡಿದ್ರಿ. ಆದ್ರೆ ಜಗತ್ತಿನ ಜೀವಿಗಳಿಗಾಗಿ ಸರಳವಾಗಿ ಹೇಳಿದ್ರಿ ಶ್ರಾವಕ ಧರ್ಮ ಮತ್ತು ಶ್ರವಣ ಧರ್ಮವನ್ನ. ಶಕ್ತಿ ಇದ್ದಷ್ಟು ತ್ಯಾಗವನ್ನು ಮಾಡ್ರಿ, ಶಕ್ತಿ ಇದ್ದಷ್ಟು ವ್ರತಗಳನ್ನು ಪಾಲನೆ ಮಾಡ್ರಿ, ಶಕ್ತಿ ಇದ್ದಷ್ಟು ತಪಸ್ಸೆ ಮಾಡ್ರಿ, ಶಕ್ತಿ ಇದ್ದಷ್ಟು ಪೂಜೆಯನ್ನು ಮಾಡ್ರಿ, ಶಕ್ತಿಯನ್ನ ಬಚ್ಚಿಡಬೇಡ್ರಿ. ಹೇ ಭವ್ಯಾತ್ಮರೇ, ಸರ್ವ ಜೀವಿಗಳಿಗೂ ಸಹ ಸರಳವಾಗಿ ನೀವು ಬೋಧನೆಯನ್ನು ಮಾಡಿದ್ರಿ. ಆದರೆ ಶಕ್ತಿ ಇದ್ದಷ್ಟು ತಾವು ಧರ್ಮವನ್ನ ಮಾಡುವುದರಿಂದ ಆ ಚಿಕ್ಕ ಧರ್ಮವು ಸಹ ನಿರ್ದೋಷವಾಗಿ ಪಾಲನೆ ಮಾಡುವುದರಿಂದ ದೊಡ್ಡದಾದಂತಹ ಫಲ ಪ್ರಾಪ್ತವಾಗ್ತದೆ, ಪರಂಪರದಿಂದ ಮೋಕ್ಷ ಪ್ರಾಪ್ತವಾಗ್ತದೆ ಎಂದು ಎಲ್ಲ ಜೀವಿಗಳಿಗೆ ಸರಳವಾಗಿ ಬೋಧನೆಯನ್ನು ಮಾಡಿದ್ರೆ ನೀವೆಂತ ದಯಾನಿಧಿಯಾಗಿದ್ರಿ ಪ್ರಭು, ನೀವೆಂತ ದಯಾವಂತರಾಗಿದ್ರಿ. ಸರಳ ಕಿರಿಯ ಜಗತ್ತೊಮ್ಮೆ ಭವಿಜನ ಕೋಸಿ ಭವೆ, ಭವಿ ಜೀವಿಗಳಿಗೆಲ್ಲವೂ ಸಹ ಮೋಕ್ಷ ಮಾರ್ಗವನ್ನ ಮೋಕ್ಷವನ್ನ ಪ್ರದಾನ ಮಾಡತಕ್ಕಂತ ಸರಳ ಧರ್ಮವನ್ನ ಬೋಧನೆ ಮಾಡಿದಂತ ಎಂತ ಕರುಣಾನಿಧಿಯಾಗಿದ್ರಿ ಭಗವಾನ್. ಆದರೆ ನೀವು ಘನಘೋರ ಕಠೋರ ತಪಸ್ಯವನ್ನು ಮಾಡಿದ್ರಿ. ಹಾಗೆ ಇಲ್ಲಿ ಹೇಳ್ತಾರೆ, ತುಮ ಪದ ಪಂಕಜ ಪೂಜತೆ ವಿಘ್ನ ರೋಗ ಟರಜಾ ಸತ್ರಮೇತ್ರತಾ ಗೋದರೆ ವಿಷ ನಿರವಿಷತಾತ. ಎಷ್ಟು ಸುಂದರ ಹೇಳಿದಾರೆ ನೋಡಿ. ಅರ್ಥ ಮಾಡ್ಕೊಂಡಿದ್ದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲೂ ನೀವು ಹೋಗಕ್ ಸಖ್ಯ ಇಲ್ಲ, ಎಲ್ಲೂ ಸಹ ತಲೆ ಭಕ್ಷ ಸಖ್ಯ ಇಲ್ಲ, ಯಾವುದರಲ್ಲೂ ಶ್ರದ್ಧೆ ನೀಡುವುದಕ್ಕೆ ಸಾಧ್ಯನೇ ಇಲ್ಲ. ಬಂಧುಗಳು ಅರ್ಥವಾಗಿಲ್ಲ, ಅದಕ್ಕೆ ಹೋಗ್ತಾ ಇದ್ದಾರೆ ಜೀವಿಗಳು. ಅರ್ಥವಾದ್ರೆ ಹೋಗಲ್ಲ. ಇನ್ನೇನ್ ಹೇಳ್ತಾರೆ ನೋಡ್ರಿ, ತುಮ ಪದ ಪಂಕಜ ಪೂಜತೆ, ನಿಮ್ಮ ಪದ ಪಂಕಜವನ್ನ ಯಾರು ಪೂಜೆಯನ್ನು ಮಾಡ್ತಾರೆ, ನಿಮ್ಮ ಚರಣ ಕಮಲಗಳನ್ನ ಯಾರು ಪೂಜಿಸ್ತಾರೆ, ಯಾರು ನಿಮ್ಮ ಚರಣ ಕಮಲಗಳನ್ನ ಆರಾಧಿಸ್ತಾರೆ, ಮನಸ್ಸಿನಿಂದ ವಚನದಿಂದ ಕಾಯದಿಂದ ಶ್ರದ್ಧಾ ಭಕ್ತಿಯಿಂದ ಯಾರು ಆರಾಧಿಸ್ತಾರೆ ಅಂತವರ ಎಲ್ಲ ಅಭಿಲಾಷೆಗಳು ಏನಾಗ್ತವೆ, ಪೂರ್ಣವಾಗ್ತವೆ. ಎಲ್ಲವೂ ಸಹ ಪೂರ್ಣವಾಗ್ತದೆ ಜಿನೇಂದ್ರ ಭಗವಂತರ ಚರಣದಲ್ಲಿ. ತುಮ ಪದ ಪಂಕಜ ಪೂಜತೆ ವಿಘ್ನ, ನಾನಾ ವಿಘ್ನಗಳು ಅಸುರ ಕರ್ಮಗಳು ಎಲ್ಲವೂ ಸಹ ಏನಾಗ್ತದೆ, ಶಾರೀರಿಕ ಮಾನಸಿಕ ಹಾಗೆ ನಾನಾ ಪ್ರಕಾರದ ವಿಘ್ನಗಳು ಬಾಧೆಗಳು ಎಲ್ಲವೂ ಸಹ ವಿಘ್ನ ರೋಗ ತರ್ಜಾಯ್ ಹೆದರಿ ಓಡಿ ಹೋಗ್ತದೆ. ಏನಾಗ್ತದೆ ಹೇಳ್ರಿ, ರೋಗಗಳೆಲ್ಲವೂ ಸಹ ಅಸುರ ಕರ್ಮದಿಂದ ಬರ್ತವೆ. ಅಸುರ ಕರ್ಮದಿಂದಲೇ ಭೂತ ಬೇತಾದಿ ಪಿಶಾಚಿ ದೇವತೆಗಳು ಬಾಧೆಯನ್ನು ಮಾಡ್ತವೆ ಅಸುರ ಕರ್ಮದ ಉದಯದಿಂದ. ಆದರೆ ಜಿನೇಂದ್ರ ಭಗವಂತರ ಚರಣ ಪೂಜೆಯನ್ನು ಮಾಡುವುದರಿಂದ, ಜಿನೇಂದ್ರ ಭಗವಂತರ ಚರಣ ಸರಳ ಹೋಗುವುದರಿಂದ ಅಂತ ಭವ್ಯ ಜೀವಿಗಳಿಗೆ ಬಾಧೆ ಮಾಡತಕ್ಕಂತ ವಿಘ್ನಗಳು ರೋಗಗಳು ಹೆದರಿ ಗಡಗಡನೆ ಹೆದರು ಹೋಗ್ತವೆ. ಭವರೋಗವೇ ದೂರವಾಗ್ತದೆ. ಭವರೋಗ ವೈದ್ಯರಿದ್ದೀರಿ ಪ್ರಭು ನೀವು. ಏನಿದ್ದೀರಿ ನೀವು? ಭವರೋಗವನ್ನ ದೂರ ಮಾಡುವಂತ ವೈದ್ಯರಾಗಿದ್ದೀರಿ. ಜನ್ಮ ಜರ ಮೃತ್ಯುವನ್ನೇ ದೂರ ಮಾಡತಕ್ಕಂತ ಮಹಾವೈದ್ಯರಾಗಿದ್ದೀರಿ ಜಗತ್ತಿಗೆ ಪ್ರಭು ನೀವು. ಹಾಗೆ ಸಾಮಾನ್ಯವಾದಂತ ರೋಗದ ಮಾತೆ ಇಲ್ಲ, ಅದಂತೂ ನಿಶ್ಚಿತವಾಗಿ ದೂರವಾಗ್ತದೆ ಪ್ರಭು. ಸತ್ವ ಮಿತ್ರತಾ ಕೋದರೆ, ಈ ಪ್ರಭು ನಿಮ್ಮ ಚರಣದಲ್ಲಿ ಬಂದಂತ ಸತ್ವಗಳು ಮಿತ್ರರಾಗ್ತಾರೆ. ಬದ್ಧ ವೈರ್ಯವಿರತಕ್ಕಂತ ಜಾತಿ ವೈರ್ಯವಿರತಕ್ಕಂತ ಪ್ರಾಣಿಗಳು ಸಹ ಜಾತ್ಯಾತೀತ ವೈರ್ಯವನ್ನು ಬಿಟ್ಟು ಮಿತ್ರರಾಗ್ತಾರೆ ಪ್ರಭು ನಿಮ್ಮ ಚರಣದಲ್ಲಿ. ಎಂತ ಚಮತ್ಕಾರ ಪ್ರಭು ನಿಮ್ಮ ಪ್ರಭು ನಿಮ್ಮ ಚರಣದಲ್ಲಿ. ಹಾಗೆ ಹಾವು ಮತ್ತು ಮುಂಗುಸಿ ಬದ್ಧ ವೈರಿಗಳಿದ್ದಾವೆ, ಹಸು ಮತ್ತು ಹುಲಿ ಬದ್ಧ ವೈರಿಗಳಿದ್ದಾವೆ. ಅಂತ ಬದ್ಧ ವೈರಿರ್ತಕ್ಕಂಥ ಪ್ರಾಣಿಗಳು ಸಹ ನಿಮ್ಮ ಚರಣದಲ್ಲಿ ಬರ್ತಾ ಇದ್ದಾಗ ವೈರತ್ವ ನಷ್ಟವಾಗಿ ಮಿತ್ರರಾಗ್ತಾರೆ. ತಾವೆಲ್ಲ ನೋಡಿರ್ಬೇಕು, ಕೆಲವು ಕಡೆಯಲ್ಲಿ ಆಕಳಗಳು ಹುಲಿ ಸ್ತನದಲ್ಲಿ ದೂರಪಾನವನ್ನು ಮಾಡ್ತಾ ಇರುವುದನ್ನ. ಏನು
ಆಕಳ ಕರು ಹುಲಿ ಸ್ತನದಲ್ಲಿ ದುಧಪಾನ ಮಾಡ್ತಾ ಇದ್ರೆ ಹುಲಿಯ ಮರಿ ಆಕಳ ಸ್ತನದಲ್ಲಿ ದುಧಪಾನವನ್ನು ಮಾಡ್ತಾ ಇರೋ ಚಿತ್ರವನ್ನು ನೋಡಿರಬೇಕು. ಅಂದ್ರೆ ಜಿನೇಂದ್ರ ಭಗವಂತನ ಚರಣದಲ್ಲಿ ಏನಾಗ್ತದೆ, ವೈರತ್ವ ನಷ್ಟವಾಗ್ತದೆ. ಎಷ್ಟೋ ಎಷ್ಟೋ ಭವದ ವೈರಿಯಾದಂತವರು ಸಹ ಜನ್ಮ ಜನ್ಮದಲ್ಲೂ ಸಹ ವೈರಿಗಳಾಗಿ ಬದ್ಧ ವೈರಿಗಳಾಗಿ ಕಾದಾಡಿ ಹೊಡೆದಾಡಿ ದುಃಖವನ್ನು ಅನುಭವಿಸಿ ಮರಣವನ್ನು ಹೊಂದಿದಂತಹ ಜೀವಿಗಳು ಸಹ ಜಿನ ಚರಣದಲ್ಲಿ ಬರ್ತಾ ಇದ್ದಾಗಲೇ ಅಷ್ಟು ಜನ್ಮಗಳ ವೈರತ್ವವು ನಷ್ಟವಾಗಿ ಮಿತ್ರರಾಗ್ತಾರೆ, ವಾತ್ಸಲ್ಯವುಳ್ಳವರಾಗ್ತಾರೆ. ಅದೆಷ್ಟೋ ಜನ ರಾಜರು ಯುದ್ಧ ಮಾಡ್ತಾ ಇದ್ದಾಗ ಸತ್ತು ರಾಜರಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ಸಮೋಸರಣದಲ್ಲಿ ಹೋಗ್ತಾರೆ, ಜಿನ ಚರಣದಲ್ಲಿ ಹೋಗ್ತಾರೆ, ಕೇವಲಿಗಳ ಚರಣದಲ್ಲಿ ಹೋಗ್ತಾರೆ, ಶ್ರುತ ಕೇವಲಿಗಳ ಚರಣದಲ್ಲಿ ಹೋಗ್ತಾರೆ. ವೈರತ್ವವು ನಷ್ಟವಾಗಿ ಹೋಗ್ತದೆ. ಹಾಗೆ ಮಿತ್ರರಾಗ್ತಾರೆ. ಇಬ್ರು ಸಹ ಅಲ್ಲಿಂದ ಹೊರಗೆ ಬರುವಾಗ ಮಿತ್ರರಾಗಿ ಹೊರಗೆ ಬರ್ತಾರೆ. ಏನು ಚಮತ್ಕಾರ! ಜಗಗಳಿಗೆ ಎಲ್ಲೂ ಎಲ್ಲ ಚಮತ್ಕಾರ ಬಂಧುಗಳೇ ಜಿನೇಂದ್ರ ಭಗವಂತನ ಚರಣದಲ್ಲಿ ಆಗ್ತದೆ. ಭಕ್ತನ ಭಕ್ತಿಯಿಂದ ಶ್ರದ್ಧಾ ಮತ್ತು ಭಕ್ತಿಯ ಪ್ರಭಾವ ಬಂಧುಗಳೇ. ಚಮತ್ಕಾರ ಅಂತೂ ಯಾವಾಗಲೂ ಇದೆ. ನೀವು ಪಾರ್ಶ್ವನಾಥನ ಚರಣದಲ್ಲಿ ನೀವು ಭಕ್ತಿಯನ್ನ ಮಾಡಿ ಶ್ರದ್ಧೆಯನ್ನ ಮಾಡಿ ಚಮತ್ಕಾರ ಪ್ರಭು ಚರಣದಲ್ಲಿ ಆಗ್ತದೆ. ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಹಾಗೆ ನೋಡ್ರಿ ಇಲ್ಲಿ ಸತ್ವಮಿತ್ರ ತಾಕೋದರೆ ವಿಷ ನಿರ್ವಿಷತಾತ. ವಿಷವೇನಾಗ್ತದೆ? ನಿರ್ವಿಷವಾಗಿ ಹೋಗ್ತದೆ. ವಿಷವು ದೂರವಾಗಿ ಹೋಗ್ತದೆ. ಹಾಗೆ ನೋಡಿ ಎಂತ ಚಮತ್ಕಾರ! ಜಗದೊಳಗೆ ಎಲ್ಲೂ ಇಲ್ಲ ನೋಡ್ರಿ. ಒಬ್ಬರು ಧನಂಜಯ ಅನ್ನುವಂತ ಅವರು ಶ್ರಾವಕರು ಇರ್ತಾರೆ, ನಿಮ್ಮ ಹಾಗೆ ಶ್ರಾವಕರಾಗಿರ್ತಾರೆ, ಸತ್ಕ್ರಿಯೆಗಳನ್ನ ಪಾಲನೆ ಮಾಡುವವರಾಗಿರ್ತಾರೆ. ಪ್ರತಿದಿನ ಜಿನೇಂದ್ರ ಭಗವಂತರ ಅಭಿಷೇಕ, ಪೂಜೆ, ಅಷ್ಟವಿಧಾರ್ಚನೆ, ಸ್ವಾಧ್ಯಾಯ, ಸಂಯಮ, ತಪ, ದಾನಾದಿಗಳನ್ನ ಮಾಡ್ತಕ್ಕಂತ ಶ್ರೇಷ್ಠವಾದಂತ ಶ್ರಾವಕರಾಗಿರ್ತಾರೆ. ಪ್ರತಿದಿನ ಅಭಿಷೇಕ ಪೂಜೆ ಮಾಡ್ತಾ ಇರ್ತಾರೆ. ಒಂದು ದಿನ ಅಭಿಷೇಕ ಮಾಡ್ಲಿಕ್ಕೆ ಚೈತ್ಯಾಲಯದಲ್ಲಿ ಅವರು ಒಂದು ಅಭಿಷೇಕ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಸೇಠ್ಜಿಯವರ ದೊಡ್ಡ ಸೇಠ್ಜಿಗಳು, ನಗರ ಸೇಠ್ಜಿಗಳವರು, ಸೇಠ್ಜಿಯವರ ಮನೆಯಲ್ಲಿ ಅವರ ಬಾಲಕನಿಗೆ ವಿಷಸರ್ಪವು ಕಚ್ಚುತ್ತದೆ. ವಿಷಸರ್ಪವು ಕಡಿತದೆ. ಕಳೆದಾಗ ಬಾಲಕನು ಮೂರ್ಛಿತನಾಗ್ತಾನೆ ವಿಷದಿಂದ. ಸೇಠಾಣಿಯವರು ಭಯಭೀತರಾಗ್ತಾರೆ, ದುಃಖಿಯಾಗ್ತಾರೆ. ಹಾಗೆ ಸೇಠಿಯವರಿಗೆ ಏನು ಕಳಿಸ್ತಾರೆ? ಹೇಳಿ ಕಳಿಸ್ತಾರೆ, ಹಾಗೆ ಬಾಲಕನಿಗೆ ವಿಷಸರ್ಪ ಕಚ್ಚಿದೆ, ಬೇಗ ಬರಬೇಕು. ಹಾಗೆ ಸೇವಕರು ಹೋಗಿ ಹೇಳ್ತಾರೆ. ಆದರೆ ಸೇಠಿಯವರು ಕೇಳಿಸ್ಕೊಳ್ಳಲ್ಲ. ಜಿನ ಮಂದಿರದಲ್ಲಿ ಬಂದಾಗ ಸಂಸಾರಿಕವಾದ ಕ್ರಿಯೆಗಳಿಂದ ಕಿವುಡಾಗ್ತಾರೆ. ಹಾಗೆ ಅವರು ಕೇಳಿಸ್ಕೊಳ್ಳಲ್ಲ ಅದನ್ನ. ಹಾಗೆ ಅವರು ಮೂಕರಾಗ್ತಾರೆ ಅಂತ ಹೇಳಿದ್ರೆ, ಯಾವುದರಿಂದ ಮೂಕರು? ಸಂಸಾರಿಕವಾದಂತ ಮಾತುಗಳನ್ನ ಆಡಲ್ಲ. ಮೂಕರು ಅಂದ್ರೆ ನೀವು ತಿಳ್ಕೊಬಿಟ್ರಿ, ಭಗವಂತರ ಹತ್ರ ಬಂದ್ರೆ ಮೂಕ ಆಗ್ಬಿಡ್ತಾರೆ ಅಂತಂದ್ರೆ. ಯಾಕಂದ್ರೆ ಅರ್ಥಕ್ಕೆ ಅನರ್ಥ ಹಚ್ಚೋದು ಬೇಗ. ನೀವು ಇಂಥದ್ದು ಬೇಗ ಓಡ್ತದೆ ಬುದ್ಧಿ ತಲೆ. ಯಾಕೆ ಅಂತ ಹೇಳಿದ್ರೆ ಬಹಳ ಅದ್ರ ಬೇಗ ಓಡ್ತದೆ ನಿಮ್ಗೆ. ಆದ್ರೆ ಸೇಸಿಯವರು ಸಂಸಾರಿಕ ವಿಷಯದ ಬಗ್ಗೆ ಮೌನವಾಗಿದ್ರು. ಹಾಗೆ ಕೇಳಿಸ್ಕೊಳ್ತಾ ಇರಲಿಲ್ಲ, ನೋಡ್ತಾನೂ ಇರಲಿಲ್ಲ. ಕಡೆಗೆ ಪೂಜೆ ಮಾಡೋದಲ್ಲಿ ಮಗ್ನರಾಗಿದ್ರು. ಹಾಗೇನೆ ಸೇಠ್ಜಿಯವರು ಬರ್ದಿದ್ದನ್ನು ನೋಡಿ ಇನ್ನೊಬ್ಬ ಸೇವಕರನ್ನು ಕಳಿಸ್ತಾರೆ. ಆ ಸೇವಕರು ಬಂದು ಗರ್ಭಗುಡಿ ಬಾಗಿಲಲ್ಲಿ ನಿಂತುಕೊಂಡು, ಸೇಠ್ಜಿಯವರೇ, ನಿಮ್ಮ ಏಕ ಪುತ್ರನಾದಂತವನಿಗೆ ವಿಷಸರ್ಪವು ಕಚ್ಚಿದೆ, ಆತನು ಮೂರ್ಛಿತನಾಗಿದ್ದಾನೆ. ಸೇಠಾಣಿಯವರು ಒಂದೇ ಸಮಯ ಅಳ್ತಾ ಇದ್ದಾರೆ. ಮನೆಯಲ್ಲಿ ಬಹಳ ದುಃಖಿಗಳಾಗಿದ್ದಾರೆ ಎಲ್ಲವರು. ಬೇಗ ಬರ್ರಿ, ಏನಾದ್ರು ಉಪಚಾರವನ್ನು ಮಾಡಿ. ಸೇಠಾಣಿಯವರು ಎದೆ ಪಡ್ಕೊಂಡು ಅಳ್ತಾ ಇದ್ದಾರೆ. ಬರ್ರಿ ಸೇಠ್ಜಿಯವರೇ ಅಂತ ಹೇಳ್ತಾರೆ. ಆದ್ರೆ ಸೇಠ್ಜಿಯವರು ಕೇಳಿಸ್ಕೊಳ್ಳೋದೇ ಇಲ್ಲ, ನೋಡೋದೇ ಇಲ್ಲ. ಮಗ್ನದಲ್ಲಿ ಜಿನೇಂದ್ರ ಭಗವಂತರ ಭಕ್ತಿಯಲ್ಲಿ ತಲೀನರಾಗಿದ್ದಾರೆ. ಹಾಗೆ ಸೇಠ್ಜಿಯವರ ಭಕ್ತಿ ಪ್ರಶಸ್ತನೀಯವಾದಂಥದ್ದಿದೆ. ಹಾಗೆ ಬರಲಿಲ್ಲ. ಬಾಲಕ ಇನ್ನೂ ಮೂರ್ಛಿತನಾಗ್ತಾನೆ. ಆಗ ಸೇಠಾಣಿಯವರು
ಬಹಳ ದುಃಖಿಯಾಗ್ತಾರೆ. ಒಂದು ವೇಳೆ ನಿಮ್ಮ ಮನೇಲಿ ಹೇಗೇನಾದ್ರು ಆದ್ರೆ ನೀವು ದುಃಖಿ ಆಗ್ತೀರೇನೋ? ಸರ್ ಹೇಳ್ರಿ, ಸರ್ ಹೇಳ್ರಿ, ದುಃಖಿ ಆಗ್ತಿರಿಲ್ಲ ಅಂತ ಹೇಳಿ ಬಂಧುಗಳೇ, ಆಗ್ತೀರಿ. ಹಾಗೆ ನಿಮ್ಮ ಶ್ರೀಮತಿಯರು ದುಃಖಿ ಆಗ್ತಾರೆ ಮತ್ತು ನೀವು ದುಃಖಿ ಆಗ್ತೀರಿ. ಆದ್ರೆ ನೋಡಿ, ಶ್ರೀಮತಿಯವರು ಸೇಠಾಣಿಯವರು ಬಾಲಕನ ಎತ್ಕೊಂಡು, ಮೂರ್ಛಿತನಾದಂತ ಬಾಲಕನ ಎತ್ಕೊಂಡು ಅಳ್ತಾ ಅಳ್ತಾ ಬಸ್ತಿ ತನಕ ಬರ್ತಾರೆ. ಬಸ್ತಿ ಒಳಗೆ ಬರ್ತಾರೆ. ಬಂದು ಸೇಠಿಯವರು ಹೇಳ್ತಾರೆ, ನೋಡಿ ಒಬ್ಬರೇ ಒಬ್ಬ ಬಾಲಕ, ಎಷ್ಟೋ ದಿನಗಳ ಭಾವನೆಯ ನಂತರ ಈ ಬಾಲಕನ ಪಡೆದಿವಿ ಔಷಧ ಕುಡಿಯನ್ನ. ನೋಡಿ ಈತನು ವಿಷ ಸರ್ಪ ಕಚ್ಚಿ ಮೂರ್ಛಿತನಾಗಿದ್ದಾನೆ, ಉಪಚಾರ ಮಾಡಿ ಅಂತೇಳಿ ನಿಮ್ಗೆ ಹೇಳಿ ಕಳಿಸಿದ್ರೆ ನೀವು ಈ ಕಡೆಗೆ ನೋಡೋದು ಇಲ್ಲ, ಕೇಳೋದು ಇಲ್ಲ. ನಿಮಗೆಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನೇ ಹೆಚ್ಚಾಗಿದೆ, ನಿಮಗೆ ಪೂಜೆನೇ ಹೆಚ್ಚಾಗಿದೆ, ನಿಮಗೆ ಧರ್ಮನೇ ಹೆಚ್ಚಾಗಿದೆ. ನಿಮಗೆ ಇಂತೂ ಹೆಚ್ಚಾದ್ರೆ ನಮ್ಮನ್ನ ಯಾಕೆ ಕಟ್ಕೋಬೇಕಿತ್ತು? ನೀವು ಪತ್ನಿ ಯಾಕೆ ಮಾಡ್ಕೋಬೇಕಿತ್ತು? ಮಕ್ಕಳ ಯಾಕೆ ಮಾಡ್ಕೋಬೇಕಿತ್ತು? ನೀವು ಅದೇ ಮಾಡ್ಕೊಂತಿರ್ಬೋದಿತ್ತಲ್ಲ, ಮನೆಗಳಿಗೆ ಹೋಗೋದಿತ್ತಲ್ಲ ಅಂತೇಳಿ ಇನ್ನು ಏನೇನು ಮಂತ್ರ ಹೇಳ್ತಾರೆ ಪತಿಗೆ ಅಂತ ಗೊತ್ತುಂಟಲ್ಲ ನಿಮ್ಗೆ. ಸಿಟ್ಟು ಬಂದಾಗ ಪತ್ನಿಯರು ಏನ್ ಹೇಳ್ತಾರೆ ಗೊತ್ತಿದ್ದಿಲ್ಲ. ಹಾಗೆ ಬೇರೆ ಶಬ್ದ ಎಲ್ಲ ಬರಂಗಿಲ್ಲ ನಮಗೆ, ಆಕಿ ಎಲ್ಲಾ ಶಬ್ದ ಉಪಯೋಗ ಮಾಡ್ತಾರ, ಹಾಗೆ ಎಲ್ಲಾ ಹೇಳ್ತಾರೆ. ಆದ್ರೆ ಸೇಠಿಜಿಯವರು ಕೇಳಿಸ್ಕೊಳ್ಳಲ್ಲ. ಅವರು ಇನ್ನೊಂದು ಸತ್ಸಮ, ಹೇ ಭಗವಾನ್, ನಿಮ್ಮ ಚರಣದಲ್ಲಿ ಎಲ್ಲಾ ರೋಗಗಳು ದೂರವಾಗ್ತದೆ, ಎಲ್ಲಾ ವಿಷಯಗಳು ದೂರವಾಗ್ತದೆ, ರೋಗ ವೈದ್ಯರಿದ್ದೀರಿ ನೀವು ಅಂತ ಇದನ್ನು ತಿಳ್ಕೊಳ್ಳದೆ ಅಜ್ಞಾನಿಗಳು ದುಃಖಿಯಾಗಿ ರಾಗ ದ್ವೇಷವನ್ನ ಮಾಡ್ತಾ ಇದೆ. ವ್ಯರ್ಥವಾಗಿ ಪತ್ನಿ ದ್ವೇಷ ಮಾಡ್ತಾ ಇದ್ದಾರೆ. ಮೋಹವೇ ಕಾಣ್ತಾ ಇದೆ ಪ್ರಭುಗಳೇ. ಆದ್ರೆ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಯಾರಿಗೂ ಕಾಣಲ್ಲ, ಎಲ್ಲ ಕೂಡರಾಗಿದ್ದಾರೆ ಅಂತ ಹೇಳಿ ಅವರು ಎಷ್ಟು ಒಳಗಿಂದೊಳಗೆ ಪ್ರಶಸ್ತ ಮಾಡ್ತಾರೆ ಭಗವಂತರನ್ನ. ಪೂಜೆ ಪೂರ್ಣ ಮುಗಿತದೆ. ಪೂಜೆ ಮುಗಿದಾಗ ವಿಸರ್ಜನೆ ಮಾಡ್ತಾರೆ. ಗಡಬಡ ಮಾಡಂಗಿಲ್ಲ, ಜಲ್ದಿ 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 ಹೊಟ್ಟಿಲ್ಲ. ನೋಡಿ, ಯಾರು ವ್ಯವಸ್ಥಿತವಾಗಿ ಎಲ್ಲಾ ಪೂಜಾ ವಿಸರ್ಜನೆ ಎಲ್ಲಾ ಮುಗಿಸಿ ಕೊನೆಗೆ ಏನ್ ಮಾಡ್ತಾರೆ, ಪುತ್ರನ ಕಡೆಗೆ ನೋಡ್ತಾರೆ. ಮೊದಲ ಧರ್ಮ ಪುರುಷಾರ್ಥ, ಆಮೇಲೆ ಅರ್ಥ ಕಾಮ ಪುರುಷಾರ್ಥಗಳನ್ನ ಅವರು ಬಾಲಕನನ್ನು ಎತ್ತಿ ಜಿನಗಂಧೋದಕವನ್ನ ಮಸ್ತಕದಲ್ಲಿ ಹಾಕ್ತಾ ಅವರು ಕವಿಯಾಗಿದ್ರು. ಕೂತಲ್ಲೇ ನಿಂತಲ್ಲೇ ಕವಿತೆ ರಚನೆ ಮಾಡ್ತಿದ್ರು. ಮಹಾಕವಿಗಳಿದ್ರು. ಅವರು ಏನು ಮಾಡ್ತಾರೆ, ವಿಷಾಪಾರ ಸ್ತೋತ್ರ ರಚನೆಯನ್ನ ಮಾಡ್ತಾರೆ. ವಿಷಾಪಾರ ಸ್ತೋತ್ರವನ್ನ ಏನು ಮಾಡ್ತಾರೆ, ಪಠನೆಯನ್ನ ಮಾಡ್ತಾರೆ. ವಿಷವು ನಿರ್ವಿಷವಾಗ್ತದೆ. ಪಠನೆಯನ್ನ ಮಾಡ್ತಾ ಮಾಡ್ತಾ ಗಂಧೋದಕವನ್ನ ಹಾಕ್ತಾರೆ. ಹಾಗೆ ವಿಷಾಪಾರ ಸ್ತೋತ್ರ ಮುಗಿತಾ ಇದ್ದಾಗಲೇ ವಿಷ ಸರ್ಪವು ಕಚ್ಚಿದಂತ ಜಾಗದಿಂದಲೇ ವಿಷವು ಹೊರಬಿದ್ದು ಹೋಗ್ತದೆ. ಎಲ್ಲ ಬಾಲಕನು ಚೇತರಿಸಿಕೊಳ್ತಾ ಸ್ವಸ್ಥಾರ್ಥನಾಥ, ಹಾಗೆ ನಿರ್ವಿಷವಾರ್ಥನಾಥ, ನಿರೋಗ ಆಗ್ತಾನೆ. ಹಾಗೆ ನೀವು ಹೇಳ್ತಾರೆ, ಭಗವಾನ್ ನಿಮ್ಮ ಚರಣದಲ್ಲಿ ಎಲ್ಲಾ ರೋಗಗಳು ವಿಷಗಳು ದೂರವಾಗ್ತವೆ ಅಂತ ಒಂದು ಶಕ್ತಿ ಭಗವಾನ್ ನಿಮ್ಮ ಚರಣದಲ್ಲಿದೆ, ನಿಮ್ಮ ಗಂಧೋದಕದಲ್ಲಿದೆ, ನಿಮ್ಮ ಭಕ್ತಿಯಲ್ಲಿದೆ ಶಕ್ತಿ ಪ್ರಭು ಎನ್ನುವುದನ್ನ ಜಗತ್ತಿಗಲ್ಲಿಗೂ ತೋರಿಸಿಕೊಟ್ಟಿದ್ದಾರೆ. ಮುನಿಯಲ್ಲ ಅವರು. ಯಾರಿದ್ರು ಅವರು? ಶ್ರಾವಕರಿದ್ರು, ಉತ್ಕೃಷ್ಟ ಶ್ರಾವಕರಿದ್ರು. ನಿಮ್ಮಲ್ಲೂ ಶಕ್ತಿ ಇದೆ. ಭಕ್ತಿಯನ್ನು ಮಾಡಬೇಕು. ಭಕ್ತಿ ಅಂತ ಭಕ್ತಿಯನ್ನು ಮಾಡಬೇಕು, ನಿಷ್ಕಾಮ ಭಕ್ತಿಯನ್ನು ಮಾಡಬೇಕು. ಯಾವುದೇ ಅಪೇಕ್ಷೆ ಇಟ್ಕೊಂಡು ಭಕ್ತಿಯನ್ನು ಮಾಡಬಾರದು. ನಿಷ್ಕಾಮ ಭಕ್ತಿಯನ್ನು ಮಾಡಬೇಕು. ಇದರಿಂದ ಮುಕ್ತಿ ಪ್ರಾಪ್ತವಾಗ್ತದೆ ಬಂಧುಗಳೇ. ಹಾಗೆ ಭಕ್ತಿಯನ್ನ ಮಾಡ್ತಾ ಇದ್ದೀರಿ. ತಾವೆಲ್ಲರೂ ಸಹ ಮನಸ್ಸನ್ನ ಪರಿಶುದ್ಧ ಮಾಡ್ಕೊಳ್ರಿ. ಕಲ್ಮಸಗಳನ್ನ ದೂರ ಇಡ್ರಿ. ಜಿನವಾಣಿಯನ್ನ ಕೇಳ್ರಿ, ಜನವಾಣಿಯನ್ನಲ್ಲ. ಯಾವುದೇ ಸಂಪ್ರದಾಯ ಧರ್ಮ ಅಲ್ಲ. ಹಾಗೆ ಪದ ಏನಿದೆ, ಮೋಕ್ಷ ಪದ ಏನಿದೆ, ಅದು ನಿಜವಾದಂತ ಧರ್ಮವಿದೆ, ಪಂಥ ಅಲ್ಲ. ತಿಳ್ಕೊಂಡು ಏನ್ ಮಾಡ್ರಿ, ತಾವು ಅಜ್ಞಾನವನ್ನ ದೂರ ಮಾಡಿ ಜಿನವಾಣಿಯ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡು ಭವ್ಯಾತ್ಮರಾದಂತ ತಾವೆಲ್ಲರೂ ಸಹ ಕಲ್ಯಾಣ ಮಾಡತಕ್ಕಂತ ಮಾರ್ಗವನ್ನ ಕಂಡುಕೊಳ್ಳ್ರಿ. ಅದಕ್ಕಾಗಿ ಶಿಬಿರವನ್ನ ಆಯೋಜಿಸಲಾಗಿದೆ. ಜೈನ ಧರ್ಮ ಅಂಧವಿಶ್ವಾಸ, ರೂಢಿವಾದ, ಹಾಗೇನೆ ಸಂಪ್ರದಾಯ ಯಾವುದಕ್ಕೂ ಕಿಂಚಿತವಾಗುವ ಸ್ಥಾನವನ್ನು ಕೊಡೋಲ್ಲ ಬಂಧುಗಳೇ. ಜೈನ ಧರ್ಮ
100% ವಿಜ್ಞಾನ ಇದೆ. ಇದು ಏನಿದೆ? ಇದು ಪೂರ್ಣವಾದಂತ ವಿಜ್ಞಾನ ಇದೆ. ವಸ್ತು ಸ್ವರೂಪ ಹೇಗಿದೆಯೋ ಹಾಗೆ ಕಥನ ಮಾಡತಕ್ಕಂತ ಧರ್ಮವಿದೆ. ಇದು ಸರ್ವ ಜೀವಿಗಳ ಕಲ್ಯಾಣ ಮಾಡುವಂತಹ ಧರ್ಮವಿದೆ. ಅದಕ್ಕಾಗಿ ಭವ್ಯಾತ್ಮರಾದವರು ತಿಳಿದುಕೊಂಡು ಆತ್ಮ ಕಲ್ಯಾಣ ಮಾಡಿಕೊಳ್ಳುವುದಕ್ಕೆ ಪುರುಷಾರ್ಥವನ್ನ ಮಾಡಿ ಅಹಿಂಸಾ ಪರಮೋ ಧರ್ಮಕ್ಕೆ ಪ್ರಭು